ಮೈನಾ ಇಲ್ವಾ? ಹಾ ಸರ್. ಮೈನಾ, ನೀನು ಎಲ್ಲಿ ಊಟಕ್ಕೆ ಹೋಗಿರ್ತೀಯೋ ಅಂತ ಅನ್ಕೊಂಡೆ. ನಿನ್ನ ಜೊತೆ ಸ್ವಲ್ಪ ಮಾತಾಡೋಕ್ಕಿತ್ತು ಮೈನಾ, ಅದಕ್ಕೆ ನಾನು ಊಟಕ್ಕೆ ಹೋಗದೆ ಮಾತಾಡಬೇಕು ಅಂತ ಬಂದೆ. ನೀನು ನೋಡ್ತಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಮೈನಾ. ನಿನಗೆ ಗೊತ್ತಿಲ್ಲ ಧ್ರುವ ನಿನ್ನ ಕುತ್ತಿಗೆ ತಾಳಿ ಕಟ್ಬಿಟ್ಟಂತಲ್ವಾ? ವಿಷಯ ಗೊತ್ತಾಯ್ತು. ಅದನ್ನು ಕೇಳಿದಾಗಿಂದ ನನ್ನ ಮನಸ್ಸಿಗೆ ತುಂಬ ಸಂಕಟಾಯ್ತು ಮೈನಾ. ಅದಕ್ಕೆ ನೀನು ನೋಡಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಮೈನಾ, ನಾನು ಪುಷ್ಪಕ್ ಥರ ನಿನಗೆ ಜಾಸ್ತಿ ಕ್ಲೋಸ್ ಆಗದೆ ಇದ್ರು ನಿನ್ನ ಮೇಲೆ ಯಾವಾಗಲೂ ನನಗೊಂದು ರೆಸ್ಪೆಕ್ಟ್ ಇದ್ದೇ ಇದೆ ಮೈನಾ. ಯಾಕಂದ್ರೆ ನೀನು ಬೇರೆ ಹುಡುಗಿರ ಥರ ಅಲ್ಲ. ಹಳ್ಳಿಯಿಂದ ಬಂದಿರೋಳು, ಇಲ್ಲಿ ಬೇರೆ ಹುಡುಗಿರ ಥರ ಅನಾವಶ್ಯಕವಾಗಿ ತಿರುಗಾಡಲ್ಲ, ಬೇಡದೇ ಇರೋದನ್ನೆಲ್ಲ ಮಾತಾಡೋದೂ ಇಲ್ಲ, ಹದ್ದು ಮೀರಿ ನಡ್ಕೊಳ್ಳೋದಿಲ್ಲ. ಅದಕ್ಕೆ ನೀನಪ್ಪಟ ಚಿನ್ನದಂಥ ಹುಡುಗಿ ಮೈನಾ. ನಿನ್ನ ಜೊತೆ ಯಾರೋ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾದಾಗಲೇ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಮಗು ಥರ ಇರೋ ನಿನ್ನ ಜೊತೆ ಆ ಥರ ನಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಯಾವ ರಾಸ್ಕಲ್ ಆ ಥರ ನಡ್ಕೊಂಡು ಅಂತಾನೆ ಗೊತ್ತಾಗ್ತಿಲ್ಲ. ಅವನೇನಾದರೂ ನನ್ನ ಕೈ ಸಿಕ್ಕಿದ್ರೆ ನಾನು ಅವನ್ನ ಖಂಡಿತ ಸುಮ್ಮನೆ ಬಿಡಲ್ಲ ಮೈನಾ. ನೀನೇನು ಹೆದರ್ಕೊಂಬೇಡ ಮೈನಾ, ನಾನೇನು ಸಪೋರ್ಟ್ ಆಗಿರ್ತೀನಿ ಅಂತ ನಮ್ಮ ಕಂಪನಿ ಫಂಕ್ಷನಲ್ಲೇ ಹೇಳೋಣ ಅನ್ಕೊಂಡೆ. ಆದರೆ ಅಷ್ಟರಲ್ಲಿ ಆ ಪುಷ್ಪಕ್ಕೂ ಗಲಾಟೆ ಮಾಡಿ ಏನೇನೋ ನಡೆದೋಯ್ತು. ಅದಕ್ಕೆ ನನಗೂ ನಿನಗೆ ಸಿಕ್ಕಿ ಮಾತಾಡ್ಸೋ ಟೈಮೇ ಆಗಿರಲಿಲ್ಲ. ಅದಕ್ಕೆ ಇವತ್ತು ಮಾತಾಡೋಣ ಅಂತ ಬಂದೆ. ನನ್ಗೆ ಕ್ಷಮಿಸ್ಬಿಡು ಮೈನಾ. ಅಯ್ಯೋ ಸರ್, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸರ್ ಕ್ಷಮೆ ಕೇಳ್ತಿದ್ದೀರಾ? ನನ್ಗೋಸ್ಕರ ಇಷ್ಟು ಸಮಾಧಾನ ಹೇಳಿದ್ರಲ್ವಾ, ಅಷ್ಟು ಸಾಕು. ಇಲ್ಲ ಮೈನಾ, ಇದು ಸಾಕಾಗಲ್ಲ. ಬೇರೆಯವರೆಲ್ಲ ನಿನ್ನ ಬಗ್ಗೆ, ನಿನ್ನ ಮನಸ್ಸಲ್ಲಿರೋ ನೋವು ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮೈನಾ. ನಿನ್ನ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ನಮ್ಮ ಜೀವನದಲ್ಲಿ ಈ ಥರ ಆಗೋಯ್ತಲ್ಲ ಅಂತ ನೊಂದ್ಕೊಂಡು ಇನ್ನು ಮೇಲಿಂದ ಜೀವನದಲ್ಲಿ ಮದುವೆನೇ ಬೇಡವೇನೋ ಅಂತ ನಿರ್ಧಾರ ಮಾಡ್ಕೊಂಡಿರೋರು. ಆದರೆ ನೀನು ಧ್ರುವನ್ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ರೂ ಮದುವೆ ಬೇಡ ಅಂತಾನೆ ಹೇಳ್ತಿದ್ದೆ. ಯಾಕಂದ್ರೆ ಆ ಮದುವೆ ಮಾಡ್ಕೊಂಡ್ರೆ ಹೊರಗಡೆಯಿಂದ ನೋಡೋರಿಗೆ ಸೇಫ್ಟಿ ಆಗಿದೆಯಾ ಅಂತಾನೆ ಅನ್ಸುತ್ತೆ. ಆದ್ರೆ ನಿನ್ನ ಮನಸ್ಸಾಕ್ಷಿಗೆ ಮಾತ್ರ ಗೊತ್ತು ಮೈನಾ, ಹಾವಿನ ಹುತ್ತದಲ್ಲಿ ಬದುಕ್ತಿರೋ ಜೀವನ ಅಂತ. ಈ ಕಡೆ ನಿನ್ನ ಸ್ಥಿತಿ ಕಾರಣ ಆದವ್ರು ಯಾರು ಅಂತಾನೆ ಗೊತ್ತಿಲ್ಲದೆ, ಆ ಕಡೆ ಧ್ರುವಂಗೂ ನಿಯತ್ತಾಗಿರಕ್ಕಾಗದೆ ನೀನು ಎಷ್ಟು ಒದ್ದಾಡ್ತಿದ್ಯ ಅಂತ ನನಗೆ ಗೊತ್ತು ಮೈನಾ. ಇವರೆಲ್ಲ ಸೇರ್ಕೊಂಡು ನರಕಕ್ಕೆ ತಳ್ಳಿ ತಮಾಷೆ ನೋಡ್ತಿದಾರೆ ಮೈನಾ. ನಾನು ಹೇಳ್ದವ್ಳು ನಿಜ ತಾನೆ? ನೀವೊಬ್ರೇ ಸರ್ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ನೀನ್ ತಪ್ಪು ತಿಳ್ಕೊಳ್ಳೋದ ಅಂದ್ರೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಅಯ್ಯೋ, ಏನ್ ಸರ್? ಧ್ರುವನ್ನ ನೀನ್ ಮದುವೆ ಮಾಡ್ಕೊಂಡಿರೋದಿಕ್ಕೆ ನಿನಗೆ ಸ್ವಲ್ಪನಾದ್ರೂ ಸಂತೋಷ ಅನ್ನೋದಿದೆಯಾ ಮೈನಾ? ಯೋಚನೆ ಮಾಡಬೇಡ ಮೈನಾ. ನಾವಿಬ್ರು ಮಾತಾಡೋ ವಿಷಯ ನಮ್ಮಿಬ್ರು ಮಧ್ಯನೇ ಇರುತ್ತೆ. ನಾನು ಯಾರ ಹತ್ರನೂ ಹೇಳಲ್ಲ. ನೀನ್ ಧೈರ್ಯವಾಗಿರು. ನನಗೆ ಗೊತ್ತು ಮೈನಾ, ನಿನ್ನ ಸ್ಥಿತಿಯಲ್ಲಿರೋ ಬೇರೆ ಯಾವ ಹೆಣ್ಣಾದ್ರೂ ಸರಿ, ಅನ್ಯಾಯ ಮಾಡಿದವನ್ನ ಹುಡುಕಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕಂತ ಹೋರಾಡ್ತಾನೆ ಇರ್ತಾಳೆ. ಈ ತರ ಇನ್ನೂ ಮದುವೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿರಲ್ಲ ಮೈನಾ. ನೀನು ಅದೇ ತರ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಪುಷ್ಪಕ್ಕೂ, ಧ್ರುವ, ನರ್ತನ, ನಿನ್ ಜೊತೆಲಿರೋ ಎಲ್ಲರೂ ಸೇರಿ ನಿನ್ ಮನಸ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಮಾಡ್ಕೊಳ್ದೆ ಇಂಥ ದೊಡ್ಡ ತಪ್ಪು ಮಾಡ್ಬಿಟ್ರು ಮೈನಾ. ಇದಕ್ಕೆಲ್ಲ ಮೊದಲು ಕಾರಣ ಆಗಿರೋಣೆ ಪುಷ್ಪಕ್. ಅವನೇ ಅವಸರ ಪಟ್ಟು ನಿನ್ ಜೀವನನು ಧ್ರುವನ್ ಜೀವನನು ಹಾಳು ಮಾಡ್ಬಿಟ್ಟ ಮೈನಾ. ಏನಪ್ಪ ಇವನು ಪುಷ್ಪಕ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಪುಷ್ಪಕ್ ಕ್ಲೋಸ್ ಫ್ರೆಂಡೇ ಮೈನಾ. ಆದ್ರೂ ನಿನ್ ಜೀವನದಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟ.
ಧ್ರುವನೇ ನಿನಗೆ ಅನ್ಯಾಯ ಮಾಡಿದಾನೆ ಅಂತ ಯಾರೋ ಹೇಳಿದ್ ನಂಬಿನೇ ಅವನ ಈ ಥರ ಕೆಲಸ ಮಾಡಿದಾನೆ ಮೈನಾ. ಆದ್ರೆ ಧ್ರುವ ಈ ಕೆಲಸ ಮಾಡಿರಲ್ಲ ಅಂತ ನೀನ್ ಯಾವ ಥರ ನಂಬ್ತೀಯಾ? ಧ್ರುವ ಈ ಕೆಲಸ ಮಾಡಿರಲ್ಲ ಅಂತ ನೀನ್ ಯಾವ ಥರ ನಂಬ್ತೀಯೋ ಅದೇ ಥರ ನಾನು ನಂಬ್ತೀನಿ. ಯಾಕಂದ್ರೆ ಏನೇ ಪ್ರೀತಿ ಮಾಡಿದ್ರು ಆ ಹುಡುಗಿ ಪರ್ಮಿಷನ್ ಇಲ್ಲದೆ ತಪ್ಪು ಮಾಡಕ್ ಹೋಗಿರೋನು ಯಾವುದೇ ಹುಡುಗಿಗೆ ಇಷ್ಟ ಆಗಲ್ಲ ಮೈನಾ. ಅವನ ಜೊತೆ ಬದುಕೋದಕ್ಕೂ ಇಷ್ಟಪಡಲ್ಲ. ತಪ್ಪು ಮಾಡಿರೋನ ಹುಡುಕಿ ಅವನ ಮುಖವಾಡನ ಕಳಿಸಿ ಅವನಿಗೆ ಶಿಕ್ಷೆ ಕೊಡಬೇಕು ಅಂತಾನೆ ಆಸೆ ಪಡ್ತಾರೆ. ಆದರೆ ಧ್ರುವ ಈ ತಪ್ಪು ಮಾಡಿಲ್ಲ ಅಂತ ನೀನು ನಂಬೋದ್ರಿಂದನೇ ಧ್ರುವ ಅವನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನೀನು ಆಸೆ ಪಡ್ತಿರೋದಲ್ವಾ? ಅದಕ್ಕೆ ಅಲ್ವಾ ಮೈನಾ ಧ್ರುವನಿಗೂ ಅವನ ಅತ್ತೆ ಮಗಳಿಗೂ ನಿಶ್ಚಿತಾರ್ಥ ಮಾಡಕ್ ನೀನು ಆಸೆ ಪಟ್ಟಿದ್ದು? ಇದರಲ್ಲೇ ಗೊತ್ತಾಗತ್ತೆ ಮೈನಾ ಧ್ರುವ ನಿರಪರಾಧಿ ಅಂತ. ಈಗ ಪುಷ್ಪಕ್ ನಿಜವಾಗ್ಲೂ ನಿನಗೆ ಒಳ್ಳೇದು ಮಾಡಬೇಕು ಅಂತಾನೆ ಬಯಸಿದ್ರೆ ಮೊದಲು ಈ ತಪ್ಪಿಗೆ ಕಾರಣ ಆಧಾರ ಹುಡುಕಿ ನಿನಗೆ ಸಹಾಯ ಮಾಡಬೇಕಿತ್ತೆ ಹೊರತು ಒಂದು ಅಮಾಯಕ ಹೆಣ್ಣ ಬಲಿ ಕೊಡಬಾರ್ದಾಗಿತ್ತು ಮೈನಾ. ಅದ್ ಸರಿ ಮೈನಾ, ನಿನಗೆ ಅನ್ಯಾಯ ಮಾಡಿದವ್ರು ಯಾರು ಅಂತ ಹುಡುಕ್ತಾ ಇದೆಯಲ್ಲ, ಅವನು ಯಾರು ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ ಅಲ್ಲ? ಇದುವರೆಗೂ ನೀನು ಯಾವುದನ್ನು ಕಂಡು ಹಿಡ್ದೇ ಇಲ್ಲ ಅಲ್ಲ? ಕಂಡು ಹಿಡ್ದೆ ಸರ್. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ಕಂಡು ಹಿಡ್ದೆ. ಯಾರು ಮೈನಾ ಅವನು? ಭೈರ. ಏನು ಬೈರಾನ? ಆ ಬಾಲರಾಜ್ ಜೊತೆ ಇದ್ನಲ್ಲ ಆ ಬೈರಾನ?